श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं ಭಜಗೋವಿಂದಂ. ಎರಡು ಶ್ಲೋಕಗಳನ್ನು ನೋಡಿದ್ವಿ. ಇವಾಗ ಮೂರನೇ ಶ್ಲೋಕಕ್ಕೆ ಹೋಗಬೇಕು. ಮೊದಲನೇ ಶ್ಲೋಕದಲ್ಲಿ ಆಚಾರ್ಯರು ಲೌಕಿಕ ವಿದ್ಯೆ ನಿನ್ನ ಜೀವನದ ಪರಮ ಗುರಿಯಲ್ಲ, ಡುಕ್ರನ್ಕರಣೆಯ ಮೂಲಕ ಹೇಳಿದ್ರು. ಅಂದರೆ ದೇಹ ಶಾಶ್ವತವಲ್ಲ ಅಂತ ಅದರಿಂದ ತಿಳಿಬೇಕು. ಎರಡನೇ ಶ್ಲೋಕದಲ್ಲಿ ಅರ್ಥಪುರುಷಾರ್ಥವನ್ನು ಹೇಳಿದ್ರು. ಹಣ ಸಂಪಾದನೆ ಮಾಡಬೇಕು, ಹೌದು, ಸಹಜ, ಬಹುಮುಖ್ಯ ಅದು. ಅದರ ದುರಾಸೆ ಬೇಡ. ದುರಾಸೆಯಿಂದ ಏನಾಗುತ್ತೆ, ಲೋಭ ಬರುತ್ತೆ ಹಾಗೆ ಅಂತ. ಆಮೇಲೆ ನಾವು ನೋಡಿದ್ವಿ, ಎಲ್ಲಭತೆ ನಿಜ ಕರ್ಮೋಪಾತ್ತಂ. ಯಾವ ಹಣದಿಂದ ನಿನ್ನ ಮನಸ್ಸು ಸಂತೃಪ್ತಿ ಆಗುತ್ತೋ, ಚಿತ್ತಂ ವಿನೋದಯ, ಮನಸ್ಸು ಪ್ರಶಾಂತತೆ ಆಗುತ್ತೋ ಅಂಥ ಹಣವನ್ನು ಸ್ವೀಕರಿಸು. ಎಂಥ ಹಣ ಅಂತ ಕೇಳಿಕೊಂಡಾಗ ಕಷ್ಟಪಟ್ಟಿರುವಂಥ ಹಣ, ಇನ್ನೊಂದು ಪ್ರಾರಬ್ಧವಶಾತ್ ಬಂದಿರುವಂತಹ ಹಣ. ಅದಕ್ಕೆ ಹಿರಿಯರು ಹೇಳ್ತಾರೆ, ಉತ್ತಮಂ ಸ್ವಾರ್ಜಿತಂ ವಿತ್ತಂ, ಮಧ್ಯಮಂ ಪಿತೃರ್ಜಿತಂ, ಭ್ರಾತೃರ್ಜಿತಂ ವಿತ್ತಂ ಅಧಮಂ, ಸ್ತ್ರೀ ವಿತ್ತಂ ಅಧಮಾಧಮಂ ಅಂತ. ಅಂದರೆ ನಾವು ಕಷ್ಟಪಟ್ಟು ದುಡಿದಿರುವಂತಹ ಹಣ ಏನಿದೆಯೋ ಅದು ಉತ್ತಮ. ದುಡಿಬೇಕು, ಸಂಪಾದನೆ ಮಾಡಬೇಕು, ಸಂಪಾದಿಸಿದ್ದನ್ನು ಮತ್ತವ್ರಿಗೆ ಹಂಚ್ಕೊಳ್ಬೇಕು ಸಾಧ್ಯವಾದರೆ. ಇಲ್ಲ, ಯಾಕೆ ಹಂಚ್ಕೊಳ್ಬೇಕು ಸ್ವಾಮಿ, ನನ್ನ ದುಡ್ಡು ತಾನೆ ಅಂತ ಕೇಳಿದ್ರೆ ಆಯ್ತು, ನಿಮ್ಮ ಇಷ್ಟ ಅಂದ್ಬಿಡಬೇಕಷ್ಟೆ. ಆ ಉತ್ತಮಂ ಸ್ವಾರ್ಜಿತಂ ವಿತ್ತಂ, ಮಧ್ಯಮಂ ಪಿತೃರ್ಜಿತಂ. ತಂದೆ ಎಲ್ಲ ಮಾಡಿಟ್ಟಿರ್ತಾರಲ್ಲ, ಈ ಸುಮಾರು ಮನೆಗಳಲ್ಲಿ ಅದೇ ತಾನೆ, ತಂದೆ ಚೆನ್ನಾಗಿ ಮಾಡಿಟ್ಟಿರ್ತಾರೆ, ಮಕ್ಕಳಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಅದನ್ನು ಚೆನ್ನಾಗಿ ತಿಂದು ಲೋಲೋಪ್ತಿ ಮಾಡ್ಕೊಂಡು ಆರಾಮಾಗಿರ್ತಾರೆ, ಅದು ಮಧ್ಯಮಂ ಅಂತೆ. ಆಮೇಲೆ ಭ್ರಾತೃರ್ಜಿತ ವಿದ್ಯಂ ಅಧಮಂ, ಅಣ್ಣನೋ ತಮ್ಮನೋ ಮಾಡಿಟ್ಟಿರ್ತಾರೆ. ಕೆಲವು ಮನೆಯಲ್ಲೆಲ್ಲ ನೋಡ್ತೀವಿ, ಅಣ್ಣ ಪಾಪ ಚೆನ್ನಾಗಿ ಸಾಲ ಮಾಡ್ಕೊಂಬಿಟ್ಟಿರ್ತಾನೆ, ತಮ್ಮ ಅದನ್ನು ತಿನ್ನಿಸ್ತಾ ಇರ್ತಾನೆ ಅಲ್ವಾ. ಆ ಬರುವಂತಹ ಹಣದಿಂದ ಜೀವನ ನಡೆಸೋದು ಅಧಮಂ. ಇನ್ನು ಅಧಮದಲ್ಲಿ ಅಧಮ ಅಂದರೆ ಸ್ತ್ರೀ ವಿತ್ತಂ ಅಧಮಾಧಮಂ. ಹೆಂಡತಿಯ ದುಡ್ಡನ್ನು ತಗೊಂಡು ಮನೆ ನಡೆಸೋದು ಅಂದರೆ ಅಧಮ. ಅಂದರೆ ಏನು, ಇಲ್ಲಿ ಸ್ತ್ರೀ ವಿತ್ತ ಅಂತಂದರೆ ಇವಾಗ ಎಷ್ಟೋ ಜನ ಮನೆ ಕಟ್ಟಿಸ್ಬೇಕಾದ್ರೆ ಜಾಯಿಂಟ್ ಅಕೌಂಟ್ ಮಾಡ್ಕೊಂಡಿರ್ತಾರೆ, ಯಾಕಂದರೆ ಇಬ್ಬರು ಮನೆಯಲ್ಲೂ ಕೆಲಸ ಮಾಡ್ತಿರ್ತಾರೆ. ಅದನ್ನು ಹೇಳ್ತಿಲ್ಲ ಇಲ್ಲಿ ಶಾಸ್ತ್ರ. ಗಂಡಸ ಕೆಲಸ ಮಾಡದೆ ಸ್ತ್ರೀಯನ್ನು ಹೊರಗಡೆ ಹೋಗಿ ಕೆಲಸಕ್ಕೆ ಹೋಗಿ ಅಂತ ಕಳಿಸಿ ಅವಳು ಸಂಪಾದನೆ ಮಾಡಿದ್ದನ್ನು ಇವನು ದುಡಿದು ಆರಾಮಾಗಿ ಮನೇಲಿ ಇರ್ತಾನೆ, ಅದನ್ನು ತಿರಸ್ಕಾರ ಮಾಡ್ತಿದ್ದೆ ಹೊರತು ಇಬ್ಬರು ಸಂಪಾದನೆ ಮಾಡೋದನ್ನು ತಿರಸ್ಕಾರ ಮಾಡ್ತಿಲ್ಲ. ಡೌರಿ ಫಾರ್ ಎಕ್ಸಾಂಪಲ್, ಡೌರಿಯಿಂದ ಜೀವನ ನಡೆಸೋದು, ಎಲ್ಲ ಬೇಕು ಅಂತ ಕೇಳೋದು, ಸ್ತ್ರೀಯನ್ನು ಕಳಿಸೋದು. ಎಷ್ಟೋ ಮನೇಲಿ ಹಾಗೇನೆ, ಸ್ತ್ರೀ ಹೆಂಡತಿ ಕೆಲಸ ಮಾಡ್ತಿರ್ತಾಳೆ, ಗಂಡ ಹೇಳ್ತಾನೆ ಲೋನ್ ತಗೋ ಅಂತ, ಇವನು ಎಲ್ಲ ಊರು ಸುತ್ಕೊಂಡು ಮಜಾ ಮಾಡ್ತಿರ್ತಾನೆ. ಅಂತಹ ದೃಷ್ಟಿಯಲ್ಲಿ ನೋಡಿಕೊಂಡು ಆ ದುಡ್ಡು ನಿಮಗೆ ಒಳ್ಳೆಯದಲ್ಲ, ಆ ರೀತಿ ಅಂತ. ಅದು ನಿಜ ಕರ್ಮೋಪಾತ್ತಂಗೆ ಹೋಲಿಕೆ. ಇನ್ನೊಂದು ರೀತಿಯಾಗಿ ಏನು ನೋಡ್ಬೋದು ಅಂದರೆ, ಶಂಕರರು ತೈತ್ರಿಯ ಉಪನಿಷತ್ತಲ್ಲಿ ಈ ಮೇಧಾ ಸೂಕ್ತದ ಮಂತ್ರ ಬರುತ್ತಲ್ಲ, ಛಂದಸಾಂ ವೃಷಭೋ, ಅದಾದಮೇಲೆ ಆವಹಂತಿ ಮಂತ್ರ ಬರುತ್ತಲ್ಲ, ಅದಕ್ಕೆ ಇಂಟ್ರಡಕ್ಷನ್ ಕೊಡ್ತಾರೆ. ಕಿಂ ಧನಂ ಅಂತ ಕೇಳ್ತಾರೆ. ಯಾತಕ್ಕೆ ನಮಗೆ ಹಣ ಬೇಕು? ಇವನು ಬ್ರಹ್ಮಚಾರಿ ತಾನೆ, ಬ್ರಹ್ಮಚಾರಿ ಆದವನು ಶಿಕ್ಷಾವಲ್ಲಿಯಲ್ಲಿ ಆಮೇಲೆ ಗುರುಕುಲಕ್ಕೆ ಹೋದ. ಅಲ್ಲಿ ಇವನು ಈ ಮಂತ್ರವನ್ನು ಹೇಳಿಸ್ತಿದ್ದಾರೆ. ಬ್ರಹ್ಮಚಾರಿ ಕೈಲಿ ಗುರು ಈ ಮಂತ್ರವನ್ನು ಹೇಳಿಸ್ತಿದ್ದಾನೆ. ಆವಹಂತಿ ವಿತನ್ವಾನ ಕುರ್ವಾಣ ಚೀರಮಾತ್ಮನಃ ವಾಸಾಗುಂ ಸಿಮಮಗಾವಶ್ಚ ಅನ್ನಪಾನೇ ಚ ಸರ್ವದಾ ತಥೋ ಮೇ ಶ್ರಿಯಂ ಆವಹ. ಅವಾಗ ಶಂಕರರು ಕೇಳ್ತಾರೆ, ಯಾಕೆ ಶ್ರಿಯಂ ಆವಹ, ಬ್ರಹ್ಮಚಾರಿಗೆ ಯಾಕೆ ಬೇಕು ದುಡ್ಡು ಅಂತ ಕೇಳಿದಾಗ ಅವರೇ ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಡ್ತಾರೆ. ಧನಂ ಧರ್ಮಾರ್ಥಂ, ಧರ್ಮಕ್ಕೋಸ್ಕರ ಇವನು ಪ್ರಾರ್ಥನೆ ಮಾಡ್ತಿದ್ದಾನೆ, ಹಣ ಬರಲಿ, ಹಣದಿಂದ ಇನ್ನೂ ಹೆಚ್ಚು ಧರ್ಮ ಕೆಲಸಗಳಾಗಲಿ ಅಂತ. ಧನಂ ಕಿಮರ್ಥಂ ಅಂತಂದರೆ ಧನಂ ಧರ್ಮಾರ್ಥಂ ಅಂತ ಶಂಕರರು ಹೇಳ್ತಾರೆ. ಅದನ್ನು ಈ ಭಜಗೋವಿಂದಂ ಶ್ಲೋಕದಲ್ಲಿ ನಿಜ ಕರ್ಮೋಪಾತ್ತಮಕ್ಕೆ ಸೇರಿಸ್ಕೊಳ್ಬೋದು. ಈ ರೀತಿಯಾಗಿ ನಾವು ವಿಸ್ತಾರವಾಗಿ ನೋಡಿದ್ವಿ ಹಿಂದಿನ ಕ್ಲಾಸಲ್ಲಿ. ಇದು ಸುಮ್ಮನೆ ಜ್ಞಾಪಿಸ್ಕೊಳ್ಳೋಕ್ಕೆ, ಮರ್ತೋಗ್ಬಿಟ್ಟಿರ್ತೀವಲ್ಲ ಈಗಲೇ, ಏನೆಲ್ಲ ಹೇಳಿದ್ರು ಮರ್ತೋಗಿತ್ತು ನೋಡಿ ನಮ್ಮ ಬುದ್ಧಿ ಹೇಗಿದೆ. ಸೊ ಆ ರೀತಿಯಾಗಿ ಅರ್ಥ ಪುರುಷಾರ್ಥ ಆಯಿತು. ಈಗ ಮೂರನೇದು ಕಾಮ ಪುರುಷಾರ್ಥದ ಬಗ್ಗೆ ಹೇಳ್ತಿದ್ದಾರೆ. ಮೂರನೇ ಶ್ಲೋಕ ಓದೋಣ. ನಾರೀ ಸ್ಥಾನ ಭರ ನಾಭೀದೇಶಂ ದೃಷ್ಟ್ವಾ ಮಾಘಾ ಮೋಹಾವೇಶಂ ಏತನ್ಮಾಂಸವಸಾದಿ ವಿಕಾರಂ ಏತನ್ಮಾಂಸವಸಾದಿ
ಮನಸಿ ವಿಚಿಂತಯ ವಾರಂ ವಾರಂ ನಾರೀಸ್ತನಭರನಾಭೀದೇಶಂ ದೃಷ್ಟ್ವಾ ಮಾಘಮೋಹಾವೇಶಂ ಏತನ್ಮಾಂಸವಸಾದಿವಿಕಾರಂ ಮನಸಿ ವಿಚಿಂತಯ ವಾರಂ ವಾರಂ ನಾರೀಸ್ತನಭರನಾಭೀದೇಶಂ ದೃಷ್ಟ್ವಾ ಮಾಘಮೋಹಾವೇಶಂ ಏತನ್ಮಾಂಸವಸಾದಿವಿಕಾರಂ ಮನಸಿ ವಿಚಿಂತಯ ವಾರಂ ವಾರಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ರಕ್ಷತಿ ಡುಕೃನ್ಕರಣೆ ನಹಿ ರಕ್ಷತಿ ಡುಕೃನ್ಕರಣೆ. ಈಗ ಕಾಮಪುರುಷಾರ್ಥ, ಕಾಮ ಅನ್ನುವಂತಹ ಮನಸ್ಸಲ್ಲಿ ಸತ್ಯತ್ವ ಬುದ್ಧಿ ಕೊಟ್ಟಿರ್ತೀವಿ, ಅದೇ ಮೋಹ. ಮೋಹ ಮುದ್ಗರ ಅಂತ ತಾನೇ ಹೆಸರು ಇದಕ್ಕೆ. ಆ ಸುತ್ತಿಗೆ ತೊಗೊಂಡು ಹೊಡಿತಿದ್ದಾರೆ. ಧರ್ಮಪುರುಷ ಅರ್ಥಪುರುಷಾರ್ಥ ಹೊಡೆದ್ರು, ಅರ್ಥಪುರುಷಾರ್ಥ ದುರಾಸೆ ಬೇಡ ಅಂತ ಹೊಡೆದ್ರು. ಈಗ ಹೇಳ್ತಾರೆ ಕಾಮ ಸಹಜ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ. ಆ ಕಾಮ ಜಾಸ್ತಿ ಆದಾಗ ಏನಾಗುತ್ತೆ, ಬಹಳ ತೊಂದರೆ ಅನುಭವಿಸ್ತೀಯ. ಅದನ್ನು ಸುತ್ತಿಗೆ ತೊಗೊಂಡು ಹೊಡಿತಾ ಇದ್ದಾರೆ ಇವಾಗ. ಇದಕ್ಕೆ ಇನ್ನೊಂದು ಭಜಗೋವಿಂದಮ್ಗೆ ಮೋಹ ಮುದ್ಗರ ಅಂತ ಹೆಸರಿದ್ರು, ಇನ್ನೊಂದು ಹೆಸರಿದೆಯಂತೆ ದ್ವಾದಶ ಪಂಜರಿಕಾ. 12 ಶ್ಲೋಕಗಳು ಶಂಕರರು ಕೊಟ್ಟರಂತೆ. 13ನೇ ಶ್ಲೋಕದಿಂದ ಕೊನೆಯವರೆಗೂ ಅವ್ರ ಶಿಷ್ಯರು ಕೊಟ್ಟರು ಅಂತ ಹೇಳ್ತಾರೆ. ಯಾರು ಕೊಟ್ಟರು ಯಾರು ಕೊಡ್ದಿದೆ ತತ್ವ ಇಂಪಾರ್ಟೆಂಟ್ ನಮ್ಗೆ, ಅದು ಇಂಪಾರ್ಟೆಂಟ್. ಅದೊಂದು ಚರ್ಚೆ, ಅವ್ರು ಕೊಟ್ಟರ, ಅವ್ರು ಬರೆದ್ರ, ಇವ್ರು ಬರೆದ್ರ ಅಂತ. ಅವ್ರು ಏನು ಬರೆದಾರೆ ನೋಡಪ್ಪ ಫಸ್ಟು, ಅದನ್ನು ಅವ್ರು ಇನ್ಯಾರೋ ಬರೆದ್ರು ಪರವಾಗಿಲ್ಲ. ಆ ರೀತಿಯಾಗಿ ನಮಗೇನೋ ಎಲ್ಲರೂ ಶಂಕರ ಬರೆದಿದ್ದಾರೆ ಅಂತ ಅಂದರೆ ಶಂಕರರು ಅವರ ಅನುಯಾಯಿಗಳು, ಅವರು ಶಂಕರಾಚಾರ್ಯರೇ ಅಂತ. ಎಲ್ಲ ಅದ್ವೈತದ ಸ್ವಾಮಿಗಳು ಶಂಕರ ರೂಪದಂತೆ ತಾನೆ. ಆ ರೀತಿಯಾಗಿ ಇಲ್ಲಿ ಏನು ಹೇಳ್ತಿದ್ದಾರೆ, ಮೋಹ ಆವೇಶಂ ಮಾಘ. ಸ್ತ್ರೀಯ ಶರೀರವನ್ನು ನೋಡಿ ಮನಸ್ಸನ್ನು ಅಧೋಮುಖವಾಗಿ ಮಾಡಿಕೊಳ್ಬೇಡ ಹೇ ಮೂಢ. ಮನಸ್ಸಿ ವಿಚಿಂತಯ ವಾರಂ ವಾರಂ. ಮನಸ್ಸಿನಲ್ಲಿ ಚಿಂತನೆ ಮಾಡು. ಏನಂತ ಚಿಂತನೆ, ಇದನ್ನು ಹುಷಾರಾಗಿ ತಗೊಳ್ಬೇಕು ಅನ್ವಯ. ಮನಸ್ಸಿ ವಿಚಿಂತಯ ವಾರಂ ವಾರಂ ಸ್ತ್ರೀ ಶರೀರೇನ ಚಿಂತೆಯ ವಾರಂ ವಾರಂ ಮಾಡ್ಕೊಂಬಿಟ್ರೆ ಮುಗ್ದೋಯ್ತು ಕತೆ. ಹುಷಾರಾಗಿ ಮಾಡ್ಕೊಳ್ಬೇಕು ಅನ್ವಯ ಇಲ್ಲೆಲ್ಲ. ಸ್ತ್ರೀಯ ಶರೀರ, ಯಾಕೆ ಶಂಕರರು ಸ್ತ್ರೀ ಬಗ್ಗೆ ಹೇಳ್ತಿದ್ದಾರೆ ಅಂದರೆ, ಅವ್ರು ಪುರುಷರು, ಅವ್ರ ಮುಂದೆ ಕೂತ್ಕೊಂಡಿರುವಂತಹ ಶಿಷ್ಯರೆಲ್ಲ ಪುರುಷರಾಗಿರ್ತಾರೆ ಹಾಗೆ ಅಂತ. ಇದು ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ಸಾಧಾರಣವಾಗಿ ಆ ಒಲವು ಇದ್ದೇ ಇರುತ್ತೆ. ಅದಕ್ಕೆ DVG ಕಗ್ಗದಲ್ಲಿ ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಅನ್ನ ಅಂದರೆ ಊಟ. ನಾನು ಹಚ್ಕೊಂಡಿದ್ದರೆ ನನಗೆ ಬೇರೆ ಕಡೆ ಅರ್ಥವನ್ನು ಸಂಪಾದನೆ ಮಾಡಬೇಕಾ, ಕಾಮವನ್ನು ತೋರಿಸ್ಬೇಕಾ ಅನ್ನೋಂಥ ಆಸಕ್ತಿ ಇರಲ್ಲ. ಯಾಕಂದ್ರೆ ನನಗೆ ಹಶು ಇದ್ದಾಗ ಊಟ ಮಾಡಿದ ಮೇಲೆ ತಾನೇ ಮನಸ್ಸಿನಲ್ಲಿ ಬಯಕೆಗಳು ಜಾಸ್ತಿ ಬರುತ್ತೆ. ನಾನು ಬಡತನದಲ್ಲಿದ್ದಾಗ ಅರ್ಥ ಸಂಪಾದನೆ, ಕಾಮ ಸಂಪಾದನೆ ಆಸೆ ಬರುತ್ತೆ. ಅದಕ್ಕೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಇಲ್ಲಿ ತೀಕ್ಷ್ಣ ಅಂದರೆ ಸೂಕ್ಷ್ಮ ಅಂತಾರೆ. ಚಿನ್ನ ಅಂದರೆ ಆಲ್ ರಿಸೋರ್ಸಸ್, ಆಸ್ತಿ ಪಾಸ್ತಿ, ಹಣ ಸಂಪಾದನೆ, ಒಡವೆ, ಅದೆಲ್ಲ ಯಾವಾಗ ಬರುತ್ತೆ, ಹೊಟ್ಟೆ ತುಂಬಿದ ಮೇಲೆ ತಾನೇ ಬರೋದು. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಒಲವು. ಇದೆಲ್ಲ ತುಂಬಿದ ಮೇಲೆ ಗಂಡು ಹೆಣ್ಣು ಒಲವು ಇಬ್ಬರು ಸೇರಬೇಕು ಅನ್ನುವಂಥ ಆಸೆ ಎಲ್ಲರ ಮನುಷ್ಯನಲ್ಲಿಯೂ ಮನಸ್ಸಿನಲ್ಲೂ ಇದೆಯಂತೆ. ಇದಕ್ಕಿಂತ ತೀಕ್ಷ್ಣ ಸೂಕ್ಷ್ಮ ಯಾವುದು, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಒಲವು. ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ. ಮನ್ನಣೆ, ನನ್ನ ಎಲ್ಲರೂ ರೆಕಗ್ನೈಸ್ ಮಾಡಬೇಕು, ಮನ್ನಣೆ ಸ್ಟೇಟಸ್ ಬೇಕು ಒಂದು ಜಾಗದಲ್ಲಿ. ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ನಿನಗೆ ಗೊತ್ತಿಲ್ಲದೆ ನೀನೇ ಕೆಳಗಡೆ ಹೊರಟೋಗ್ತೀಯ, ಇದು ಈ 3 ಹಿಂದೆ ಹೋದರೆ ನೀನು ಹಾಗೆ ಅಂತ. ಆ ರೀತಿಯಾಗಿ ನಾವಿಲ್ಲಿ ಏನು ತಿಳಿಬೇಕು, ಶಂಕರರು ಏನು ಹೇಳ್ತಿದ್ದಾರೆ ಅಂದರೆ, ಸ್ತ್ರೀಯ ಶರೀರವನ್ನು ನೋಡ್ತಿದ್ಯಾ, ನಾರೀ ಸ್ತನಭರಂ ನಾಭೀದೇಶಂ. ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಸ್ತ್ರೀಯರ ವಕ್ಷಸ್ಥಳವನ್ನು, ಹೊಟ್ಟೆಯ ಭಾಗವನ್ನು ನೋಡಿ ಎಷ್ಟು ಚೆನ್ನಾಗಿದೆಯಪ್ಪ ಇದು, ಆ ಥರ ಮೋಹವನ್ನು ಗೊಳಿಸ್ಕೊಳ್ತಿದೆಯಾ, ಆವೇಶ ಬರ್ತಾ ಇದೆ. ಇದು ಏತತ್ ಶರೀರ ಮಾಂಸವಸಾದಿ ವಿಕಾರ. ಮಾಂಸ ಶರೀರ ತಾನೇ ಇದು. ಇದಕ್ಕೆ ಹೋಗ್ಬಿಟ್ಟು ಯಾಕೆ ಇಷ್ಟು ತುಂಬ ಚೆನ್ನಾಗಿದೆ,
ಹಂಗೆ ಯಾಕೆ ಹೇಳ್ತೀಯ? ಸರಿ, ಭಗವಂತ ಚೆನ್ನಾಗಿ ಪ್ಯಾಕಿಂಗ್ ಮಾಡಿಟ್ಟಿದ್ದಾನೆ. ಈಸ್ ಎ ವೆರಿ ಗುಡ್ ಪ್ಯಾಕೇಜಿಂಗ್ ಮಿನಿಸ್ಟ್ರಾ, ಅದೇ ಯಾವ್ದಾದ್ರು ಇದೆಯಲ್ಲ ರೋಲ್ ಗೌರ್ಮೆಂಟಲ್ಲಿ, ಪ್ಯಾಕೇಜಿಂಗ್ ಮಿನಿಸ್ಟ್ರ್ ಅಂತಿಲ್ಲ, ಯಾವುದೋ ಪ್ಯಾಕೇಜಿಂಗ್ ಟೆಕ್ನಾಲಜಿಸ್ಟ್ ಅಂತ ಇಟ್ಕೊಳ್ಳೋಣ. ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾನೆ. ಎಲ್ಲೋ ಒಂದೇ ಒಂದು ಕಡೆ ಒಂದು ಗೀಟ್ ಬಂದುಬಿಟ್ರೆ ಅಂತಹ ಶರೀರ ನನಗೆ ಇಷ್ಟ ಆಗುತ್ತಾ? ಪ್ಯಾಕ್ ಮಾಡೋದ್ರಿಂದ ಒಳಗಡೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಮಾಂಸದ ಮುದ್ದೆ ಚೆನ್ನಾಗಿ ಪ್ಯಾಕ್ ಆಗಿರೋದ್ರಿಂದ ನಮಗೆ ಮೋಹ, ಚೆನ್ನಾಗಿದೆ ಅನುಭವಿಸೋಣ ಅಂತ ಮನಸ್ಸು ಬರುತ್ತೆ. ಅದು ಸ್ವಲ್ಪ ಹರಿಬೇಕಲ್ಲಿ, ಆಕ್ಸಿಡೆಂಟ್ ಆಗುತ್ತೋ ಅದು ಇಲ್ಲೇ ಸುಮ್ಮನೆ ಬ್ಲೇಡ್ ತೊಗೊಂಡು ಹರಿರಿ ಅಲ್ಲ. ಮಾಂಸವ ಸಾಧಿದ್ರೆ ರಕ್ತ, ಮೂಳೆ, ಮಜ್ಜ, ಮಾಂಸ, ಪಸ್ಸು ಇದೆ. ಇದನ್ನು ಚಿಂತನೆ ಮಾಡು. ಮನಸ್ಸಿ ವಿಚಿಂತಯ ವಾರಂ ವಾರ ಅಂದರೆ ಇವತ್ತು ಶುಕ್ರವಾರ, ನಾನು ನೆಕ್ಸ್ಟ್ ಶುಕ್ರವಾರ ಮಾಡ್ತೀನಿ ಅಂತಲ್ಲ. ವಾರ ಅಂದರೆ ಆವಾಗ ಪ್ರತಿ ಕ್ಷಣ ಮಾಡ್ತಿರೋ ಅಂತ. ನಮಗೆ ಬಿಟ್ಟರೆ ಒಂದು ವಾರಕ್ಕೆ ತಾನೇ ಹೇಳಿರೋದು ಇವರು, 5 ದಿವಸ ಎಂಜಾಯ್ ಮಾಡ್ಬೋದು. ಹಾಗಿರುವ ಇದು ಶಂಕರರು ಪುರುಷರಾದ್ರಿಂದ, ಸನ್ಯಾಸಿಗಳಾದ್ರಿಂದ, ಅವರು ಶಿಷ್ಯರ ಮುಂದೆನೂ ಪುರುಷರು, ಸನ್ಯಾಸಿಗಳು, ಬ್ರಹ್ಮಚಾರಿಗಳಿರೋದ್ರಿಂದ ಅವ್ರಿಗೆ ಇದನ್ನು ಹೇಳ್ತಾ ಇರೋದು. ಅದು ಪ್ರತ್ಯೇಕವಾಗಿ ಯಾರಿಗೆ ಹೇಳಾಯಿತು? ಸನ್ಯಾಸಿಗೆ ಹೇಳಿದ್ದಾಯಿತು. ಸನ್ಯಾಸಿಗೆ ಮಾತ್ರ ಅಲ್ಲ, ಸನ್ಯಾಸಿಗೆ ವಿಶೇಷ. ಸನ್ಯಾಸಿಗೆ ಬಿಟ್ಟರೆ ನೆಕ್ಸ್ಟು ಬ್ರಹ್ಮಚಾರಿಗೆ ಹೇಳಿದ್ದಾಯಿತು. ಬ್ರಹ್ಮಚಾರಿಗೆ ನೆಕ್ಸ್ಟ್ ಬಿಟ್ಟರೆ ವಾನಪ್ರಸ್ಥರಿಗೆ ಹೇಳಿದ್ದಾಯಿತು. ವಾನಪ್ರಸ್ಥರಿಗೆ ಬಿಟ್ಟರೆ ಕೊನೆಯದಾಗಿ ಗೃಹಸ್ಥರಿಗೂ ಹೇಳಿ ಆಯಿತು. ಸನ್ಯಾಸಿಗೆ ಸ್ವಾಮಿ ಹೇಳಿದ್ದು, ನಾವೆಲ್ಲ ಗೃಹಸ್ಥರು, ಪರವಾಗಿಲ್ಲ, ನಾವು ಎಷ್ಟು ಜನ ಹೆಣ್ಮಕ್ಳನ್ನ ಬೇಕಾದರೂ ನೋಡಿ ಕಾಮಿಸಬಹುದು, ಹಾಗೆ ಅಂತ ಅರ್ಥ ಅಲ್ಲ. ಕಾಮ ಸಹಜ. ಪ್ರತಿಯೊಬ್ಬ ಮನಸ್ಸಿನ ವೃತ್ತಿಯಲ್ಲೂ ಕಾಮ ಇರುತ್ತೆ, ಸಹಜ. ಹೇಗೆ ಪ್ರಾಣಿಗಳಿಗಿರುತ್ತೋ ಮನುಷ್ಯರಿಗೂ ಇರುತ್ತೆ. ಅದರ ಮೇಲೆ ನಮ್ಮ ಕಂಟ್ರೋಲ್ ಇಲ್ಲ. ಸರಿಯಾಗಿ ತಿಳ್ಕೊಳ್ಳಿ. ಕಾಮದ ಮೇಲೆ ಮನಸ್ಸಿನಲ್ಲಿ ಕಾಮದ ವೃತ್ತಿ ಬರೋದು ನಮಗೆ ಕಂಟ್ರೋಲ್ ಇಲ್ಲ. ಪ್ರಾಣಿಗಳಿಗೂ ಬರುತ್ತೆ, ನಮಗೂ ಬರುತ್ತೆ. ಆದರೆ ಅದನ್ನು ಅಭಿವ್ಯಕ್ತಿಪಡಿಸೋದು, ದ ಚಾಯ್ಸ್ ಆಫ್ ಯೂಸಿಂಗ್ ದಟ್ ವೃತ್ತಿ ಈಸ್ ಇನ್ ಮೈ ಹ್ಯಾಂಡ್. ದ ವೆರಿ ಫ್ಯಾಕ್ಟ್ ದಟ್ ವೃತ್ತಿ ಎಕ್ಸಿಸ್ಟ್ ಇನ್ ಮೈ ಮೈಂಡ್ ಆಸ್ ಎ ಕಾಮ, ಇಟ್ ಇಸ್ ಕಾಮನ್ ಫಾರ್ ಆಲ್ ದ ಜೀವರಾಶೀಸ್. ಆ ವೃತ್ತಿಯನ್ನು ನಾನು ಹೇಗೆ ಉಪಯೋಗಿಸ್ತೀನಿ, ಅದನ್ನು ಇಂದ್ರಿಯಗಳ ಮೂಲಕ ಅಭಿವ್ಯಕ್ತಿಗೊಳಿಸ್ತೀನಾ, ನನಗಿದು ಆಸೆ ಆಗ್ತಾಯಿದೆ ಅಂತ ಹೇಳ್ತೀನಾ, ಅದು ನನ್ನ ಕೈಲಿದೆ. ಸಪೋಸ್ ಅದು ಬಂದಾಗ ಬ್ರಹ್ಮಚಾರಿಗೆ ಬರಬಾರ್ದು, ಸನ್ಯಾಸಿಗೆ ಬರಬಾರ್ದು, ವಾನಪ್ರಸ್ಥನಿಗೂ ಬರಬಾರ್ದು. ಯಾಕಂದರೆ ಅದೆಲ್ಲ ಮುಗಿಸ್ ಹೋಗಿರ್ತಾನೆ. ಸನ್ಯಾಸಿ ತುರ್ಯಾಶ್ರಮ ತೊಗೊಂಡಾಯ್ತು, ಬ್ರಹ್ಮಚಾರಿ ಅಧ್ಯಯನದಲ್ಲಿರ್ತಾರೆ. ಆ ಥರ ಕಾಮ ಹೊರಗಡೆ ಬರ್ಬೋದು ಅಂತಾದರೆ ಒಂದೇ ಒಂದು ಆಶ್ರಮದಲ್ಲಿ ಬರ್ಬೋದು, ಗೃಹಸ್ಥಾಶ್ರಮದಲ್ಲಿ. ಅದಕ್ಕೆ ಗೃಹಸ್ಥಾಶ್ರಮವನ್ನು ಒಂದು ಸೆಟಪ್ ಮಾಡಿ, ಪ್ರಕೃತಿ ನಿಯಮವಾಗಿರುವಂತಹ ಈ ಕಾಮವೃತ್ತಿಯನ್ನು ನೀನು ಅನುಭವಿಸಬೇಕು ಅಂದರೆ ಅದಕ್ಕೊಂದು ಆಶ್ರಮವನ್ನು ಕೊಟ್ಟರು. ಈಗಿನ ಕಾಲದಲ್ಲಿ ಏನು ಹೇಳ್ತಾರೆ, ಪ್ಲೀಸ್ ಟೆಲ್ ಯುವರ್ ಮೈಂಡ್. ಈ ಪಾಡ್ಕ್ಯಾಸ್ಟಲ್ಲೆಲ್ಲ ನೋಡ್ತೀವಲ್ಲ, ಪಾಡ್ಕ್ಯಾಸ್ಟು, ಆ ಇಂಟರ್ವ್ಯೂಸೆಲ್ಲ ನೋಡಿದಾಗ ನಿಮ್ಮ ಮನಸ್ಸನ್ನು ಈಸಿಯಾಗಿ ಹೇಳಿ, ನೀವು ಎಷ್ಟು ಜನ ಬೇಕಾದರೂ ಹೇಗಾದರೂ ಅನುಭವಿಸಿ, ಈ ರೀತಿಯಾಗಿ ಓಪನಾಗಿ ಮಾತಾಡ್ತಾರೆ. ಅದಕ್ಕೆ ಸ್ವೇಚ್ಛಾಚಾರ ಅಂತ ಹೆಸರು, ಲೈಸೆನ್ಷಿಯಸ್ ಅದಲ್ಲ. ಫ್ರೀಡಮ್ ಬೇಕು. ಫ್ರೀಡಮ್ ಯಾವಾಗಲೂ ಧರ್ಮದ ಚೌಕಟ್ಟಿನಲ್ಲಿರಬೇಕು. ಸ್ವಾತಂತ್ರ್ಯತೆ ಯಾವಾಗಲೂ ಧರ್ಮದ ಚೌಕಟ್ಟಿನಲ್ಲಿರಬೇಕು. ಇಲ್ಲಾಂದರೆ ನಮಗೂ ಪ್ರಾಣಿಗೂ ಏನು ವ್ಯತ್ಯಾಸ? ನಾಯಿ ಎಲ್ಲರ ಒಂದು ಇರುವಂಥ ಎಲ್ಲ ನಾಯಿಗಳ ಜೊತೆಗೂ ಸೇರುತ್ತೆ, ಹಾಗೆ ನಾವು ಸೇರೋಕ್ಕಾಗತ್ತಾ? ಕಾಮ ಮನಸ್ಸಲ್ಲಿದೆ ಅಂತ ಆದರೆ ಎಲ್ಲವನ್ನೂ ಸೇರೋಕ್ಕಾಗತ್ತಾ? ಅವಾಗ ನಮಗೂ ನಾಯಿಗೂ ಏನು ವ್ಯತ್ಯಾಸ ಆಯಿತು ಅಲ್ವಾ? ಆ ರೀತಿಯಾಗಿ ಕಾಮವನ್ನು ಅಭಿವ್ಯಕ್ತಗೊಳಿಸಬೇಕು ಅಂದರೆ ಅದು ಗೃಹಸ್ಥಾಶ್ರಮದಲ್ಲಿ ಮಾತ್ರ. ಒಂದು ಸ್ತ್ರೀ ಜೊತೆಗೆ ಮಾತ್ರ ಆ ಸ್ತ್ರೀಯನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿ ಆಕೆಯಲ್ಲಿ ಮಾತ್ರ ಕಾಮ ಇರಬೇಕು. ಮತ್ತು ಇನ್ನೊಂದು ಸ್ತ್ರೀಯಲ್ಲಿರಬಾರ್ದು. ಗೃಹಸ್ಥಾಶ್ರಮದಲ್ಲಿ ನಮಗೂ ಲೈಸೆನ್ಸ್ ಕೊಟ್ಬಿಟ್ರು ಅಂತ ಎಲ್ಲ ಮಾಡ್ಕೊಳ್ಳೋದಲ್ಲ ಅಲ್ವಾ? ಅದು ಆ ರೀತಿಯಾಗಿ ನೋಡಿದ್ರೂ ಗೃಹಸ್ಥಾಶ್ರಮದಲ್ಲಿಯೂ ಅದಕ್ಕೆ ಸಂಸ್ಕಾರ ಮೂಲಕವಾಗಿ ಹೇಳಿದ್ದಾರೆ. ಗರ್ಭಾಧಾನ ಅನ್ನುವಂತಹ ಸಂಸ್ಕಾರವನ್ನು ಇಟ್ಟು ಮನುಷ್ಯನ ವೀರ್ಯ ಶಕ್ತಿ ಏನಾದ್ರು ಹೋಗಬೇಕಾಗಿದ್ರೆ ಅದು ಸ್ತ್ರೀಯ ಯೋನಿಯಲ್ಲಿಗೆ ಹೋಗಬೇಕು, ಅದು ಸಂಸ್ಕಾರವಾಗಬೇಕು. ಆ ಸಂಸ್ಕಾರದಿಂದ ಏನೋ ಗರ್ಭಾಧಾನ ಅನ್ನುವಂಥ ಸಂಸ್ಕಾರದಿಂದ ಹೋದಾಗ ಅದಕ್ಕೆ ಹಿಂದ್ಗಡೆ ಧರ್ಮ ಪುರುಷಾರ್ಥ ಬಂತು, ಕಾಮಪುರುಷಾರ್ಥ ಬರಲಿಲ್ಲ. ಧರ್ಮ ಪುರುಷಾರ್ಥ ಬಂದಾಗಿಂದ ಆ ವೀರ್ಯ ಅಲ್ಲಿ ಹೋಗಿರೋದ್ರಿಂದ ಆ ವೀರ್ಯವನ್ನು ಇನ್ನೊಂದು ಜೀವ ಉತ್ಪತ್ತಿ ಮಾಡುವಂತಹ ಶಕ್ತಿ ಇರೋದ್ರಿಂದ ಅದಕ್ಕೆ ಸಂಸ್ಕಾರವನ್ನು ಕೊಟ್ಟು ಮಗನೋ ಮಗಳ ಹುಟ್ಟಿ ಅವಳಿಗದನ್ನು ಸಂಸ್ಕಾರ, ಹುಡುಗಿಗೋ ಹುಡುಗನಿಗೋ ಸಂಸ್ಕಾರ ಕೊಟ್ಟು ಧರ್ಮ ಪುರುಷಾರ್ಥವನ್ನು ಬೆಳೆಸ್ಕೊಳ್ಬೇಕು. ಈ ರೀತಿಯಾಗಿ ನಮ್ಮ ಶಾಸ್ತ್ರದಲ್ಲೆಲ್ಲ ನೋಡಿದ್ದಾರೆ ಹೊರತು ಯಥೇಚ್ಛವಾಗಿ ಕಾಮವನ್ನು ಪುರುಷಾರ್ಥ ಹೇಳಲೇ ಇಲ್ಲ. ಯಾವ ಆಶ್ರಮದಲ್ಲಿಯೂ ಹೇಳಿಲ್ಲ. ಸ್ವಲ್ಪ ರಿಲ್ಯಾಕ್ಸೇಷನ್ ಇರೋದು ಗೃಹಸ್ಥನಿಗೆ ಮಾತ್ರ, ಬ್ರಹ್ಮಚಾರಿಗಿಲ್ಲ, ವಾನಪ್ರಸ್ಥನಿಗಿಲ್ಲ. ಯಾಕಂದರೆ ವಾನಪ್ರಸ್ಥ ಇದೆಲ್ಲ ದಾಟಿ ಆಯಿತು, ಸನ್ಯಾಸಿಗಂತೂ ಇಲ್ಲವೇ ಇಲ್ಲ. ಇದಲ್ಲೇ ಬರುತ್ತೆ ತೈತ್ತಿರಿಯ ಆರಣ್ಯಕದಲ್ಲಿ, ಮಂತ್ರ ಜ್ಞಾಪಕ ಬರ್ತಾ ಇಲ್ಲ,
ಗುರುಕುಲದಲ್ಲಿ ಇರುವಂತಹ ಬ್ರಹ್ಮಚಾರಿ ವೇದಾಧ್ಯಯನವನ್ನು ಮಾಡ್ತಿದ್ದಾಗ ಅವನಿಗೆ ಯಾವುದೋ ವೃತ್ತಿ ಬಂದರೆ, ಈ ಥರ ಕಾಮವೃತ್ತಿ ಬಂದರೆ ಅವನಿಗೆ ಹೆಸರು ಅವಕೀರ್ಣ ಬ್ರಹ್ಮಚಾರಿ ಅಂತ ಶಾಸ್ತ್ರವೇ ಶ್ರುತಿನೇ ಹೇಳುತ್ತೆ. ಆ ವೀರ್ಯಶಕ್ತಿಯನ್ನು ಅವನು ಮೇಲ್ಗಡೆ ತೊಗೊಂಡು ಹೋಗ್ತಿರಬೇಕು. ಮೇಲ್ಗಡೆ ತೊಗೊಂಡು ಹೋಗ್ಬೇಕು ಅಂದರೆ ಸತ್ಸಂಗ, ವೀರ್ಯಶಕ್ತಿಯ ಸಂರಕ್ಷಣೆ ಹೇಗೆ ಅಂತಂದರೆ ಸತ್ಸಂಗ, ಗುರುವಿನ ಸಾನ್ನಿಧ್ಯ, ವೇದಾಧ್ಯಯನ, ಜಪಾನುಷ್ಠಾನ, ಧ್ಯಾನ, ಇದೆಲ್ಲ ವೀರ್ಯಶಕ್ತಿಯನ್ನು ಮೇಲ್ಗಡೆ ತಗೊಳ್ಳೋದಂದರೆ ಮನಸ್ಸಿನ ವೃತ್ತಿಯಲ್ಲಿ ಇಟ್ಕೊಳ್ಳದೆ ಭೌತಿಕವಾಗಿ ಇಟ್ಕೊಂಡು ಅದನ್ನು ವೀರ್ಯವನ್ನು ಕಾಪಾಡಿಕೊಳ್ಳೋದು. ಆ ರೀತಿಯಾಗಿ ಅವನ ಶರೀರದಿಂದ ಯಾವುದೋ ಕಾರಣಕ್ಕೆ ವೀರ್ಯ ಹೊಟ್ಟೋಯ್ತು ಅಂತಂದರೆ ಶ್ರುತಿ ಹೇಳುತ್ತೆ ಅವಕೀರ್ಣ ಬ್ರಹ್ಮಚಾರಿ. ಅವಕೀರ್ಣ ಬ್ರಹ್ಮಚಾರಿಗೆ ಶ್ರುತಿ ವಿಧಿಸಿರುವಂತಹ ಪ್ರಾಯಶ್ಚಿತ್ತ ಸ್ನಾನಾದಿಗಳು, ತಣ್ಣೀರಲ್ಲಿ ಸ್ನಾನ ಮಾಡಬೇಕಂತೆ ಆ ತಕ್ಷಣವೇ. ಪ್ರಾಣಾಯಾಮ, ಗಾಯತ್ರಿ ಜಪ, ಸಹಸ್ರ ಸಂಖ್ಯಾ, ಈ ರೀತಿಯಾಗೆಲ್ಲ ಹೇಳಿದ್ದಾರೆ. ಅಂದರೆ ಬಂದ್ಬಿಡ್ತು ಗೊತ್ತು, ಯಾಕಂದರೆ ಬ್ರಹ್ಮಚಾರಿಯ ಮೇಲೆ ಆ ರೀತಿಯಾಗಿ ವೃತ್ತಿ ಬರೋದಂತಲ್ಲ, ವಾನಪ್ರಸ್ಥನಿಗೂ ಬರುವಂಥದ್ದಂತಲ್ಲ, ಸನ್ಯಾಸಿಗೂ ಬರುವಂಥದ್ದಲ್ಲ, ಆ ರೀತಿಯಾಗಿ ಬಂತು. ಯಾಕಂದರೆ ವೃತ್ತಿ ಇದೆ, ಅಭಿವ್ಯಕ್ತಿ ಹೇಗೋ ಆಗೋಗುತ್ತೆ. ಯಾಕಂದರೆ ಇವಾಗ ಕಾನ್ವೆಂಟ್ ಎಜುಕೇಷನ್ನು ಎಲ್ಲ ನೋಡ್ತೀವಿ, ಯೂಟ್ಯೂಬ್ ನೋಡ್ತೀವಿ, ಇಂಟರ್ನೆಟ್ ಆನ್ ಮಾಡಿದ ತಕ್ಷಣ ಹಲವಾರು ಇದೆಲ್ಲ ಬರುತ್ತೆ. ಆ ರೀತಿಯಾಗಿ ಬಂತು ಅಂತಂದರೆ ಸ್ನಾನವನ್ನು ಮಾಡಬೇಕು, ಪ್ರಾಯಶ್ಚಿತ್ತ ಅಂದರೆ ಅಷ್ಟು ಕಟ್ಟುಪಾಡಲ್ಲಿರಬೇಕು ಹಾಗೆ ಅಂತ. ಅದಕ್ಕೆ ವಿವೇಕಾನಂದರು ಹೇಳಿದ್ದು 12 ವರ್ಷಗಳ ಕಾಲ ನಾವೊಂದು ತಪಸ್ಸನ್ನು ಆಚರಣೆ ಮಾಡಿದ್ದೀನಿ. ಯಾವ ತಪಸ್ಸು? ವಿವೇಕಾನಂದರು ಇಷ್ಟು ಬಹುಪ್ರಖ್ಯಾತವಾಗಿ ವಿಶ್ವದಾದ್ಯಂತ ಹೆಸರು ಮಾಡಿದ್ದಾರೆ ಅಂದರೆ ಅವ್ರು ಹೇಳುವಂತಹ ಒಂದೇ ಒಂದು ಸಾಧನೆ, ಒಂದು ರಾಮಕೃಷ್ಣರ ಸಂಪೂರ್ಣ ಅನುಗ್ರಹ ಅವರ ಮೇಲೆ, ಇನ್ನೊಂದು ಬ್ರಹ್ಮಚಾರ್ಯ ಅನ್ನುವಂತಹ ತಪಸ್ಸನ್ನು ಮಾಡಿದ್ದೀನಿ. 12 ವರ್ಷಗಳ ಕಾಲ ಏಕಾಗ್ರತೆಯಿಂದ ವೀರ್ಯವನ್ನು ಸ್ಖಲನ ಆಗೋಕ್ಕೆ ಬಿಟ್ಟಿಲ್ಲ ನಾನು. ದ ಒನ್ ಹೂ ವಿಲ್ ನಾಟ್ ರಿಲೀಸ್ ಹಿಸ್ ವೀರ್ಯ ಫಾರ್ 12 years ಅವನಿಗೆ ಮೇಧಾಶಕ್ತಿ, ಏಕಾಗ್ರತೆ ಚಿಂತನೆ ಬರುತ್ತೆ ಅಂತ ವಿವೇಕಾನಂದರು ಅವರ ಬಯೋಗ್ರಫಿಲಿ ಹೇಳ್ಕೊಂಡಿದ್ದಾರೆ. ಅದು ಬಿಡಿ, ಪತಾಂಜಲಿ ಯೋಗ ಸೂತ್ರದಲ್ಲಿಯೇ ಪತಾಂಜಲಿ ಮಹರ್ಷಿಗಳು ಹೇಳ್ತಾರೆ, 2ನೇ ಅಧ್ಯಾಯದ 37-38ನೇ ಸೂತ್ರದಲ್ಲಿ ಬರುತ್ತೆ, ಬ್ರಹ್ಮಚರ್ಯ ಪ್ರತಿಷ್ಠಾಯಾಂ ವೀರ್ಯ ಲಾಭ. ಪತಾಂಜಲಿ ಹೇಳೋದು, ನಿಮಗೆ ಜಪ ಸಿದ್ಧಿಸಬೇಕಾ, ಧ್ಯಾನ ಸಿದ್ಧಿಸಬೇಕಾ, ಅದರಲ್ಲಿ ಏನಾಗಬೇಕು ಅಂದರೆ ಬ್ರಹ್ಮಚರ್ಯದಲ್ಲಿ ನಿಷ್ಠೆ ಬೇಕು. ಬ್ರಹ್ಮಚರ್ಯ ಪ್ರತಿಷ್ಠಾಯಾಂ ವೀರ್ಯ ಲಾಭ. ಯಾಗ ವೀರ್ಯ ಸಂರಕ್ಷಣೆ ಆಯಿತು ಶರೀರದಲ್ಲಿ, ಆಗ ಉನ್ನತ ಸ್ಥಿತಿಗೆ, ಸಾಧಕನು ಉನ್ನತ ಸ್ಥಿತಿಗೆ ಹೋಗ್ತಾನೆ ಅಂತ. ಇಲ್ಲ ಅಂದರೆ ಕೃಷ್ಣ ಹೇಳುವಂತಹ ಮಾತಿದೆಯಲ್ಲ, ಏನು ಹೇಳ್ತಾನೆ, ಬುಧ ವೈಸ್ಮೆನ್ ಸಾತ್ವಿಕರು ಇಂದ್ರಿಯ ಸುಖದಲ್ಲಿ ರಮಿಸುವುದಿಲ್ಲ ಅಂತಾನೆ 5ನೇ ಅಧ್ಯಾಯದಲ್ಲಿ. ಬಾಹ್ಯಸ್ಪರ್ಶೇಶ್ವಸಕ್ತಾತ್ಮ ವಿಂದ್ಯತ್ಯಾತ್ಮನಿ ಯತ್ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಇಂದ್ರಿಯ ಸುಖದಲ್ಲಿ ಮನಸ್ಸು ಹರಿಸದೇ ಇರೋನು ಅಕ್ಷಯ ಸುಖಮಶ್ನುತೆ, ಅವನು ಆನಂದದ ಘನವೇ ಆಗಿಬಿಡ್ತಾನೆ. ಏಹಿ ಸಂಸ್ಪರ್ಶಜಾ ಭೋಗಾ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೆಯ ನತೇಶು ರಮತೆ ಬುಧಃ. ಬುಧಃ ಬುದ್ಧಿಶಾಲಿ ಆದವನು ಇಂದ್ರಿಯ ಸುಖದಲ್ಲಿ ತಲೆ ಹರಿಸಲ್ಲ. ಯಾಕಂದರೆ ಆದ್ಯಂತವಂತಃ ಕೌಂತೆಯ ದುಃಖ ಕೊಡುತ್ತೆ. ಏನ ಆದ್ಯಂತವಂತಃ ಕೌಂತೆಯ ನತೇಶು ರಮತೆ ಏಹಿ ಸಂಸ್ಪರ್ಶಜಾ ಭೋಗಾ ದುಃಖಯೋನಯ ಏವತೆ. ಇಂದ್ರಿಯ ಸುಖಗಳಲ್ಲಿ ಮನಸ್ಸು ಹೋಯಿತು ಅಂದರೆ ಇವತ್ತಲ್ಲ ನಾಳೆ ದುಃಖ ಕೊಡಲೇಬೇಕು. ಆದ್ದರಿಂದ ತಸ್ಮಾತ್ ಬುಧಃ ನ ರಮಂತೆ, ಬುದ್ಧಿಶಾಲಿ ಆದವನು ಆ ಇಂದ್ರಿಯ ಸುಖದಲ್ಲಿ ಇರೋದಿಲ್ಲ. ಶಂಕರಾಚಾರ್ಯರು ಸರ್ವವೇದಾಂತ ಸಿದ್ಧಾಂತ ಸಾರ ಸಂಗ್ರಹ ಅನ್ನುವಂಥ ಬೃಹತ್ತಾದ ಪ್ರಕರಣ ಗ್ರಂಥ ಇದೆ, ನಿಮಗೆಲ್ಲ ಗೊತ್ತು. 1000ಕ್ಕೂ ಹೆಚ್ಚು ಶ್ಲೋಕಗಳು ಬರೀತಾರೆ. ಅದರಲ್ಲಿ 104 ಶ್ಲೋಕದಿಂದ 150 ಶ್ಲೋಕದವರೆಗೂ ಸರಿಸುಮಾರು 40-45 ಶ್ಲೋಕಗಳು ಮನಸ್ಸಿನ ಪ್ರಶಾಂತದ ಬಗ್ಗೆ ತಿಳಿಸ್ತಾರೆ. ಅಂದರೆ ಶಮ, ಸಾಧನ ಚತುಷ್ಟಯ ಸಂಪತ್ತಿಲಿ ಶಮ ಅನ್ನುವಂತಹ ಮನಸ್ಸಿನ ಪ್ಯೂರಿಟಿ. ಮನಸ್ಸು ಪ್ಯೂರ್ ಆಗೋದು ಹೇಗೆ? ಪ್ರಶಾಂತವಾಗಿದ್ದರೆ ಮನಸ್ಸಿನ ಶುದ್ಧತೆ ನಮಗೆ ತಿಳಿತಾ ಬರುತ್ತೆ. ಅದರಲ್ಲಿ 109-110ನೇ ಶ್ಲೋಕ ಬ್ರಹ್ಮಚರ್ಯದಿಂದ ಮನಸ್ಸು ಪ್ರಶಾಂತವಾಗುತ್ತೆ ಅಂತ ಹೇಳ್ತಾರೆ. ನಾನು ಹೇಳಿದ್ರೆ ಬೈತೀರ ನನಗೆ, ಶಂಕರರು ಹೇಳ್ತಿರೋದು ಏನೋ, ಬ್ರಹ್ಮಚರ್ಯದಿಂದ ಎ ಸೆರೆನಿಟಿ ಕಾಲ್ಡ್ ಪೀಸ್ ಆಫ್ ಮೈಂಡ್ ಇಸ್ ಎಸ್ಟಾಬ್ಲಿಷ್ಡ್. 109-110 ಶ್ಲೋಕದಲ್ಲಿ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಬ್ರಹ್ಮಚರ್ಯಂ ಚಿತ್ತ ಪ್ರಸಾದಕಂ. ಬ್ರಹ್ಮಚರ್ಯ ವ್ರತದಿಂದ, ಆ ಚಿಂತನೆಯಿಂದ ಚಿತ್ತ ಪ್ರಸಾದಕ, ಮನಸ್ಸು ಪ್ರಶಾಂತವಾಗತ್ತಪ್ಪ. ಅವ್ರು ಹೇಳ್ತಾರೆ, 8 ವಿಧ ಮೈಥುನ ಇದೆಯಂತೆ.
ಬರೀ ಗಂಡು ಹೆಣ್ಣು ಶರೀರ ಸೇರೋದು ಅದು ಮೈಥುನ ಅಲ್ವಂತೆ ಶಂಕರರ ಪ್ರಕಾರ. ಅದಕ್ಕೆ ಈ ಗಂಡು ಹೆಣ್ಣು ಶರೀರ ಸೇರೋಕ್ಕಿಂತ ಮುಂಚೆ 7 ಬೇರೆ ಬೇರೆ ಹಂತ ಇದೆ ಅಂತ ಹೇಳ್ತಾರೆ. ಸ್ಮರಣಂ ದರ್ಶನಂ ಸ್ತ್ರೀನಾಂ ಗುಣಕರ್ಮಾಣು ಕೀರ್ತನಂ ಸಮೀಚೀನತ್ವಾದೀಹಿ ತಾಸು ಪ್ರೀತಿ ಮಿತ ಸಂಭಾಷಣಂ ಸಹವಾಸಶ್ಚ ಸಂಸರ್ಗಃ ಅಷ್ಟವಿಧ ಮೈಥುನಂ ವಿದುಃ ಏತದ್ವಿಲಕ್ಷಣಂ ಬ್ರಹ್ಮಚರ್ಯಂ ಚಿತ್ತ ಪ್ರಸಾದಕಂ. ಏನು ಮಾತು ನೋಡಿ ಅವ್ರದ್ದು. 8ನೇದು ಸಂಸರ್ಗ, ದ ಫಿಸಿಕಲ್ ಯೂನಿಯನ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. ಅದು ನಾವು ಮೈಥುನ ಅಂತ ಹೇಳ್ತೀವಿ. ಅದಕ್ಕಿಂತ ಹಿಂದೆ 7 ಸ್ಟೆಪ್ಸ್ ಇದೆಯಪ್ಪ, ಅದು ಎಲ್ಲವೂ ಮೈಥುನವೇ. ನಿನಗೆ ಗೊತ್ತಿಲ್ಲ. ಈ 8ನೇ ಮೈಥುನ ಬರೋದಕ್ಕೋಸ್ಕರ ಅದರೆಲ್ಲ ನೀನು ಹಿಂದೆ ಹೋಗ್ತಿದ್ಯಾ. ಅಲ್ಲಿಂದ ಶುರು ಆಗುತ್ತೆ. ಏನು? ಸ್ಮರಣಂ ದರ್ಶನಂ ಸ್ತ್ರೀಣಾಂ ಸ್ಮರಣಂ ಸ್ತ್ರೀಣಾಂ ದರ್ಶನಂ. ಗಂಡು ಮಕ್ಕಳಿಗೆ ಇಲ್ಲಿ ಪುರುಷರಿಗೆ ಹಾಕಿದ್ದೆ ಸ್ತ್ರೀಣಾಮ ಅಂತ ಹೇಳಿದ್ದಾರೆ. ಹೆಣ್ಮಕ್ಳು ಏನು ಮಾಡ್ಕೊಳ್ಬೇಕು? ಪುರುಷಾಣಾಮ ಅಂತ ಹಾಕೊಳ್ಬೇಕಷ್ಟೆ. ಫಸ್ಟು ಅವನಿಗೆ ಕಾಮ ಉದ್ಭವ ಆಗಬೇಕು ಅಂದರೆ ಯಾವುದೋ ಒಂದು ಹೆಣ್ಣನ್ನು ನೋಡ್ತಾನೆ. ಸ್ಮರಣಂ ದರ್ಶನಂ, ಸ್ಮರಣದಿಂದ ದರ್ಶನವೋ ದರ್ಶನದಿಂದ ಸ್ಮರಣವೋ ಅದು ಬೇರೆ. ದೃಷ್ಟಿವಾದನ ಸೃಷ್ಟಿವಾದ ಬರುತ್ತಲ್ಲ, ಹಾಗೆ ವೇದಾಂತದಲ್ಲಿ. ಸ್ಮರಣಂ ಫಸ್ಟ್ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ, ಎಂಥ ಒಳ್ಳೆ ಹೆಣ್ಣು ಅಲ್ವಾ, ನೋಡಬೇಕು ಅಂತ ಬಯಕೆ ಆಗುತ್ತೆ. ದರ್ಶನಂ ಇದೆಲ್ಲ ಮೈಥುನಕ್ಕೆ ಸೇರಿರೋದು. ಸ್ಮರಣಂ ದರ್ಶನಂ ಸ್ತ್ರೀಣ. ಇಷ್ಟ ಆದಮೇಲೆ ಏನು ಮಾಡ್ತಾನೆ? ಆ ವ್ಯಕ್ತಿಯನ್ನು ಹೋಗ್ಲಕ್ಕೆ ಶುರು ಮಾಡ್ತಾನೆ. ಗುಣಕರ್ಮಾಣು ಕೀರ್ತನಂ. ಎಂಥ ಒಳ್ಳೆ ಕೆಲಸ ಮಾಡಿದ್ಯಮ್ಮ ತಾಯಿ ನೀನು. ಇದೆಲ್ಲ ಹೇಳೋದೇನು ಇವನ ಮನಸ್ಸಿನ ವೀಕ್ನೆಸ್ ತೋರಿಸ್ಕೊಳ್ಳೋಕ್ಕೆ. ಯಾಕಂದರೆ ಇವನ ಮನಸ್ಸಿನಲ್ಲಿ ಕಾಮ ಇದೆ, ಹೊಗಳಬೇಕು. ಹೊಗಳದಾಗ್ಲೇ 8ನೇ ಮೈಥುನಕ್ಕೆ ಬರೋಕ್ಕೆ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ ಸೂಕ್ಷ್ಮ ಹೇಗಿದೆ. ಗುಣಕರ್ಮಾಣು ಕೀರ್ತಿ. ನೀವು ಸ್ವಾಮಿ ಒಬ್ಬರು ಸ್ತ್ರೀ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳ್ಬೋದಲ್ವ, ಒಳ್ಳೆ ರೀತಿಯಾಗಿ ಕೇಳಿದ್ರೆ ಸರಿ. ಆದರೆ ಇವ್ರ ಮನಸ್ಸಿನಲ್ಲೇನಿದೆ? ಒಳ್ಳೆ ರೀತಿಯಾಗಿಲ್ವಲ್ಲ, ಇವ್ನು ಅನುಭವಿಸಬೇಕು ಅಂತಿದೆಯಲ್ಲ ಮನಸ್ಸಿನಲ್ಲಿ. ಗುಣಕರ್ಮಾಣು ಕೀರ್ತನಂ 3 ಆಯಿತು. ಸಮೀಚೀನತ್ವಾದೀಹಿ ಅಂದರೆ ಅದನ್ನೇ ಯೋಚನೆ ಮಾಡಿ, ಎಂಥ ಅದ್ಭುತವಾದ ಶರೀರ, ಎಷ್ಟು ನೋಡೋಕ್ಕೆ ಚೆನ್ನಾಗಿದೆ ಅಳಿಕೆ ತಾಯಿ, ಹಾಗೆಂತ ಅನ್ಸುತ್ತಂತೆ. ಸಮೀಚೀನತ್ವಾದೀಹಿ ಆ ಥರ ಆಗಿದ ತಕ್ಷಣ 4ನೇದೇನು? ತಾಸು ಪ್ರೀತಿ. ಗಿಫ್ಟ್ಸನ್ನೆಲ್ಲ ಕೊಡೋಕ್ಕೆ ಶುರು ಮಾಡ್ತಾನಂತೆ. ಬರ್ತಡೆಗೆ ವಿಶ್ ಮಾಡೋದು, ನಿನಗೇನು ಇಷ್ಟ ಅಂತ ಕೇಳೋದು, ತಲೆ ಎಳ್ತು ಹಣೆ ಬರ, ಇದೆಲ್ಲ ಯಾತಕ್ಕೆ ಬೇಕು? ಆಯಿತಾ? ಗಿಫ್ಟ್ಸ್ ಕೊಡೋಕ್ಕೆ ಶುರು ಮಾಡೋದಲ್ಲ. ತಾಸು ಪ್ರೀತಿ ಆಯಿತಾ. ಮಿತ ಸಂಭಾಷಣಂ, ಕಾನ್ವರ್ಸೇಷನ್ ಶುರು ಆಗುತ್ತಂತೆ. ವಾಟ್ಸಾಪಲ್ಲಿ, ಮೆಸೇಜಲ್ಲಿ, ಇಮೇಲಲ್ಲಿ. ಫ್ರೈಡೇ ಮೀಟ್ ಮಾಡುವ, ಶನಿವಾರ ನನಗೆ ಆಫೀಸ್ಗೆ ಇಷ್ಟೊತ್ತಿಗಾಗುತ್ತೆ ಮೀಟ್ ಮಾಡುವ, ಅಲ್ಲಿ ಇದೇನೊಂದು ಔಟಿಂಗ್ ಏನೋ ಹೇಳ್ತಾರಲ್ಲ, ಅದೇನದು ಈಗೇನೊಂದು ವರ್ಡ್ ಇದೆಯಲ್ಲಪ್ಪ ಔಟಿಂಗಿಗೆ, ಡೇಟಿಂಗ್. ಡೇಟಿಂಗ್ ಮಾಡೋಣವ. ಏನು ಹೇಳ್ತಾನೆ ಅದು? ತಾಸು ಪ್ರೀತಿ ಮಿತ ಸಂಭಾಷಣಂ, ಮ್ಯೂಚುವಲ್ ಕಾನ್ವರ್ಸೇಷನ್. ಅಷ್ಟು ಶುರು ಮಾಡಿದಾಗ ಏನಾಗುತ್ತೆ? ಸಹವಾಸ ಎವ್ರಿಡೇ ಮೆಸೇಜು, ಎವ್ರಿಡೇ ಇದು ಫೋನ್ ಕಾಲು ಆಯಿತಾ. ಕೊನೆಗೇನಾಯ್ತು? 7 ಆಗೋಯ್ತು. ಸಹವಾಸಶ್ಚ ಸಂಸರ್ಗ. ಹಬ್ಬ, ಪುರುಷಾರ್ಥ ಮುಗೀತು. ಏನು ಪುರುಷಾರ್ಥ? ಈಗೇನು ಅನುಭವಿಸಬೇಕು ಅನ್ನುವಂಥ ಪುರುಷಾರ್ಥ ಮುಗೀತು. ಸಹವಾಸಶ್ಚ ಸಂಸರ್ಗ ಏತದ್ ಅಷ್ಟವಿಧುನ ಮೈಥುನಂ. ಇದೆಲ್ಲನೂ ಮೈಥುನ ಅಂತಲೇ ಹೆಸರು. ನಾವು ಮಾತ್ರ ಸಾರಾಂಗ ಕೊನೆಯದಕ್ಕೆ ಮಾತ್ರ ಮೈಥುನ ಅನ್ಕೊಂಡ್ಬಿಟ್ಟಿರ್ತೀವಿ. ಏತದ್ ಅಷ್ಟವಿಧ ಮೈಥುನಂ ಏತದ್ ವಿಲಕ್ಷಣಂ ಬ್ರಹ್ಮಚರ್ಯಂ. ಇದನ್ನು 8 ಬಿಟ್ಟು ಬ್ರಹ್ಮಚಾರ್ಯಂ ಏನಾಗುತ್ತೆ? ಚಿತ್ತ ಪ್ರಸಾದಕಂ. ಸೊ ಬ್ರಹ್ಮಚಾರಿ ಆದವನಿಗೆ, ಮದುವೆಯಾಗಿ ಏಕಪತ್ನಿ ವ್ರತಸ್ಥಿಕೆ ಅನ್ನುವಂತಹ ತತ್ವವನ್ನು ಅನುಸಂಧಾನ ಮಾಡ್ತಿರುವಂತಹ ಗೃಹಸ್ಥನಿಗೆ, ಗೃಹಸ್ಥಾಶ್ರಮದ ಬೇರೆ ಕೆಲಸಗಳೆಲ್ಲ ಮುಗೀತು, ಇನ್ನು ನಾನು ಮನಸ್ಸನ್ನು ಒಳಮುಖವಾಗಿ ಮಾಡಿದ್ದೀನಿ ಅನ್ನುವಂತಹ ವಾನಪ್ರಸ್ಥನಿಗೆ, ಜ್ಞಾನಂ ಸನ್ಯಾಸ ಲಕ್ಷಣಂ ಸದಾ ಶ್ರವಣಮನ ನಿಧಿಧ್ಯಾಸನ ಅನ್ನುವಂತಹ ಸನ್ಯಾಸಿಗೆ ಬ್ರಹ್ಮಚರ್ಯ ಬಹು 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 ಮುಖ್ಯ. ಬ್ರಹ್ಮಚರ್ಯ ಪಾಲನೆ ಮಾಡಲಿಲ್ಲ ಅಂದರೆ ಚಿತ್ತಪ್ರಸಾದ ಆಗಲ್ಲ. ಮನಸ್ಸಿನಲ್ಲಿ ತಳಮಳ ಇಳ್ತಾನೇ ಇರುತ್ತೆ. ಅದಕ್ಕೆ ಹೇಳ್ತಿದ್ದು ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಅಂತ. ಅವತ್ತು ನೋಡಿದ್ವಿ
ಇದನ್ನೇ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ರು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಧಾಯತೆ. ಎಷ್ಟು ಚೆನ್ನಾಗಿದೆ ನೋಡಿ. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. ಒಂದೇ ವೃತ್ತಿಯನ್ನು, ಒಂದೇ ಕಾಮವೃತ್ತಿಯನ್ನು, ಆ ಧರ್ಮದ ಅರ್ಥವೃತ್ತಿಯನ್ನೇ ಇದು ಮಾಡಿದ್ರೆ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಜೀವನ ಹೋಯಿತು. ಅದಕ್ಕೆ ಶಂಕರಾಚಾರ್ಯರು ಏನು ಬರೀತಾರೆ, ನೆನ್ನೆ ಹೇಳ್ತಿದ್ನಲ್ಲ, ಬುದ್ಧಿನಾಶಾತ್ ಪ್ರಣಶ್ಯತಿಗೆ ಶಂಕರಾಚಾರ್ಯರು ಬರೆದು ಪುರುಷಾರ್ಥ ಅಯೋಗ್ಯೋ ಭವತಿ. ಪುರುಷಾರ್ಥವನ್ನು ಹಾಳು ಮಾಡಿಕೊಂಡ, ಮನುಷ್ಯನ ಜೀವನವನ್ನು ವ್ಯರ್ಥ ಮಾಡಿಕೊಂಡ. ವೆರಿ ಸ್ಟ್ರಾಂಗ್ ವರ್ಡ್ಸ್ ಶಂಕರದ್ದು. ಪುರುಷಾರ್ಥ ಅಯೋಗ್ಯೋ ಭವತಿ. ಆ ರೀತಿಯಾಗಿ ಹೇ ಮೂಢ, ಕಾಮ ಪುರುಷಾರ್ಥ ನಿನ್ನ ಮನಸ್ಸಿನಲ್ಲಿದೆ, ಅದನ್ನು ಅಭಿವ್ಯಕ್ತಿಗೊಳಿಸಬೇಕು ಅಂದರೆ ಗೃಹಸ್ಥಾಶ್ರಮದಲ್ಲಿ ಮಾತ್ರ. ಒಂದೇ ಒಂದು ಸತಿ ಗೃಹಸ್ಥಾಶ್ರಮದಲ್ಲಿಯೂ ಇವಾಗ ಅದು ಮಾತಾಡ್ತಾರೆ. ಸೈಕಾಲಜಿಸ್ಟ್ ಹತ್ರ ಎಲ್ಲ ಹೋದರೆ ಏನು ಗೊತ್ತಾ, ಒಬ್ಬರು ಬಂದಿದ್ರು ನಮ್ಮ ಹತ್ರ, ಬರ್ತಾರೆ, ಯಾಕಂದರೆ ನಾವು ಸೈಕಾಟ್ರಿಸ್ಟ್ ತಾನೆ. ನಮ್ಮ ಹತ್ರ ಬಂದು, ಏನೋ ಸ್ವಾಮಿ ಸನ್ಯಾಸ ತೊಗೊಂಡ್ಮೇಲೂ ಈ ಪ್ರಾರಬ್ಧ ಬಿಡಲ್ಲ ಅನ್ನೋದಕ್ಕೆ ನಮಗೆ ಏನೋ ಅಡ್ವೈಸ್ ಮಾಡಬೇಕಲ್ಲ. ಏನೋ ನಮ್ಮಲ್ಲಿ ಮ್ಯೂಚುವಲ್ ಕಂಪ್ಯಾಟಿಬಿಲಿಟಿನೇ ಇಲ್ಲ. ಯಾಕೆ ಮ್ಯೂಚುವಲ್ ಕಂಪ್ಯಾಟಿಬಿಲಿಟಿ ಇಲ್ಲ? ನಾವು ಫಸ್ಟ್ ಕೇಳಿದ್ದೀನಿ, ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಅಂತ ಕೇಳ್ತೀನಿ. ಅರೇಂಜ್ಡ್, ಸರಿ, ಏನೋ ಒಂಥರ ಲವ್ ಮ್ಯಾರೇಜ್ ಆದಮೇಲೆ ಕಂಪ್ಯಾಟಿಬಿಲಿಟಿ ಯಾಕಿಲ್ಲ? ಇಷ್ಟಪಡ್ತಾನೆ ಆದರೆ ಇಲ್ಲ, ಆದರೂ ಏನೋ ಮನಸ್ಸಿನಲ್ಲಿ ಸರಿ ಇಲ್ಲ. ಒಂದು 5-10 ನಿಮಿಷ ಆದಮೇಲೆ ಹೇಳ್ತಾರೆ, ನಿಮ್ಮ ಹತ್ರ ಎಲ್ಲ ಈ ವಿಚಾರ ಎಲ್ಲ ಹೇಳಬಾರ್ದು, ನೀವು ಸನ್ಯಾಸಿಗಳು, ಆದರೂ ಹೇಳ್ತೀನಿ, ಯಾಕೋ ನಮ್ಮ ಮನೆಯವ್ರಿಗೆ ಸರಿನೇ ಬರ್ತಾಯಿಲ್ಲ, ನಮ್ಮಿಬ್ಬರ ಮ್ಯೂಚುವಲ್ ಕಂಪ್ಯಾಟಿಬಿಲ್ ಏನೋ ಫಿಸಿಕಲ್ ಇಂಟಿಮೆಸಿನೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ತಲೆ ಹೇಳುತ್ತೆ, ಯಾಕಪ್ಪ ಅದೇ ಅಷ್ಟು ಬುದ್ಧಿ ಬೇಡವಾ? ಮನುಷ್ಯ ಬುದ್ಧಿ ಇದು ಕೊಟ್ಟಿಲ್ವಾ? ಅದೇ ಸೈಕಾಟ್ರಿಸ್ಟೆಲ್ಲ ಏನು ಹೇಳ್ತಾರೆ, ಯು ಬೋತ್ ಹ್ಯಾವ್ ಟು ಸ್ಪೀಕ್ ಇಟ್ ಔಟ್. ಯು ಬೋತ್ ಹ್ಯಾವ್ ಟು ಸ್ಪೀಕ್ ಇಟ್ ಔಟ್. ನೋ ಈಚ್ ಅದರ್ ವೆರಿ ವೆಲ್. ನೋ ದ ಲಿಮಿಟೇಷನ್ಸ್ ಆಫ್ ಈಚ್ ಅದರ್. ನೋ ದ ಗುಡ್ನೆಸ್ ಆಫ್ ಈಚ್ ಅದರ್. ಮಹಾಪುರುಷಾರ್ಥ. ಇನ್ನೊಂದು ಮಾಂಸದ ಶರೀರ, ಇನ್ನೊಂದು ಮಾಂಸ ಶರೀರ ಸ್ಪೀಕ್ ಮಾಡಬೇಕಂತೆ. ಯು ನೋ ಈಚ್ ಅದರ್ ವೆಲ್. ನೋಡ್ಕೊಂಡು ಏನು ಮಾಡ್ಬೇಕು ಅವಾಗ? ಆ್ಯಂಡ್ ಯು ಡಿಸೈಡ್. ಮುಹೂರ್ತ ಇಡಪ್ಪ ಅದಕ್ಕೆ, ಈ ಥರ ಏನು ಮಾಡಬೇಕಂತ ಬಂದು ಕೇಳ್ತಾರೆ. ಅದು ಈ ಉತ್ತರ ಕೊಡೋಕ್ಕೆ ನಾನು ಸನ್ಯಾಸ ತೊಗೊಂಡಿದ್ದೆ ಅಂತ ಹೇಳಬೇಕು ಅವ್ರಿಗೆ. ನಿಮ್ಗೆ ಈ ಥರ ನೀವು ಬಂದು ಪ್ರಶ್ನೆ ಕೇಳೋದಕ್ಕಲ್ಲ ನಾನು ಇಲ್ಲಿ ಕೂತಿದ್ದೀನಿ, ಇದನ್ನು ಕೇಳಿ. ನಾನು ಇಲ್ಲಿ ಕೂತ್ಕೊಂಡು ಏನೋ ಶ್ರವಣ ಮಾಡಿ ವಿದ್ಯಾಸನ ಮಾಡಿ ಧರ್ಮಶ್ರದ್ಧೆಯನ್ನು ಹೆಚ್ಚಿಸೋಣ, ಆ ಮಾತು ಹೇಳೋಣ, ಅಹಂ ಬ್ರಹ್ಮಾಸ್ಮಿಯನ್ನು ಹೇಳೋಣ ಅಂತಂದರೆ ಇದಕ್ಕೆ ಕೆಳಗೆ ಬರ್ತಾರೆ. ಈ ಲೌಕಿಕ ವಿದ್ಯೆಯಿಂದ ಮನುಷ್ಯ ಹಾಳಾಗಿದ್ದಾನೆ. ಕಾನ್ವೆಂಟ್ ಎಜುಕೇಷನಿಂದ ಮನುಷ್ಯ ಹಾಳಾಗಿದ್ದಾನೆ. ಗುರುಕುಲದಲ್ಲಿ ಹಾಗಲ್ಲ, ಇಲ್ಲವೇ ಇಲ್ಲ. ಸದಾ ಗುರು ನೋಡ್ತಿರ್ತಾನೆ, ನಿಯಂತ್ರಣ ಮಾಡ್ತಿರ್ತಾನೆ. ನಾವು ಇದು ಯಾವುದನ್ನು ಸರ್ಪ್ರೆಸ್ಸು, ಅದನ್ನು ಹಿಡಿಯೋದು ಅಂತ ಹೇಳ್ತಾನೆ ಇಲ್ಲ. ಮನಸ್ಸು ಈ ಕಾಮವೃತ್ತಿಯಿಂದ ದಾಟಿ ಬರಬೇಕು. ನೀವು ಕಾಮವೃತ್ತಿಯಲ್ಲೇ ಅದನ್ನು ಇಟ್ಕೊಂಡ್ರೆ ಅದನ್ನು ಸಪ್ರೆಷನ್ ಅದು ಹಿಡಿಯೋದು. ಅದನ್ನು ದಾಟಿ ಇನ್ನು ಮನಸ್ಸಿಗೆ ವಿವೇಕಪೂರ್ವಕವಾದ ಜ್ಞಾನ ಕೊಟ್ಟರೆ ಇದನ್ನೆಲ್ಲ ನಶ್ವರ ಬಿಟ್ಬಿಡ್ತಾನೆ. ಅದು ಸೈಕಾಟ್ರಿಸ್ಟ್ ಆಗಲಿ, ಸೈಕಾಲಜಿ ಆಗಲಿ, ಅಥವಾ ಸೈನ್ಸ್ ಆಗಲಿ ಮಾತಾಡೋದೇ ಇಲ್ಲ. ಏನೋ ಅದು ಇಂದ್ರಿಯ ಸುಖಗಳಲ್ಲೇ ಇರಬೇಕು, ಅದರಲ್ಲಿಯೇ ಸಂತೋಷವನ್ನು ಪಡಬೇಕು ಅಂತ. ಅದಕ್ಕೆ ಗೃಹಸ್ಥಾಶ್ರಮ. ಅದಿದ್ರೂ ಗರ್ಭದಾನ ಅನ್ನುವಂಥ ಸಂಸ್ಕಾರ ಎಷ್ಟು ವಿಶಾಲವಾಗಿದೆ ನಮ್ಮ ಸನಾತನ ಧರ್ಮದ ಸಂಸ್ಕಾರಗಳು ನೋಡಿ. ಆ ರೀತಿಯಾಗಿ ಶಂಕರನೇ ಹೇಳ್ತಿದ್ದಾರೆ, ತೀರ ಮನಸ್ಸನ್ನು ಕೆಳಮುಖವಾಗಿ ಈ ಥರ ಬೇಡದಿರೋ ವೃತ್ತಿಯಲ್ಲಿ ಮಾಡಬೇಡ. ಸಾಧಕರಾದವ್ರಿಗೆ, ಇವಾಗ ನೀವೆಲ್ಲ ಕೇಳ್ತಿದ್ದೀರಂದ್ರೆ ಸಾಧಕರು ತಾನೆ, ಇನ್ನೇ ಸಾಧಕರಿಲ್ದಾರೋ ಇಲ್ಲಿ ಯಾಕೆ ಬಂದು ಕೇಳ್ತಾರೆ? ಅಂಥವ್ರಿಗೆ ಆ ವೀರಶಕ್ತಿಯನ್ನು ಮೇಲ್ಗಡೆ ತೊಗೊಂಡು ಹೋಗಬೇಕು, ಕೆಳಗಡೆ ಹೋಗಬಾರ್ದು. ಅದು ಬಿಂದು ಸಂರಕ್ಷಣೆ ಅಂತ. ಆ ರೀತಿಯಾಗಿ ಸಾತ್ವಿಕ ಆಹಾರ, ಜಪಾನುಷ್ಠಾನ, ಸತ್ಸಂಗ ಅದೆಲ್ಲ ಮುಖ್ಯ. ಆ ರೀತಿಯಾಗಿ ಈ ಶ್ಲೋಕವನ್ನು ನೋಡಬೇಕು ಹಾಗೆ ಅಂತ. ಇಲ್ಲ ಸ್ವಾಮಿ, ಇದೇನು ಬರೀ ನೆಗೆಟಿವ್ ಆಗಿ ಹೇಳ್ತಿರಲ್ಲ ಹೆಣ್ಮಕ್ಳ ಮೇಲೆ. ಸರಿ, ನೆಗೆಟಿವ್ ಆಯಿತು, ನೀವು ಅದು ಪಾಸಿಟಿವ್ ತಂದುಕೊಡಿ. ಏತನ್ಮಾಂಸ ವಸಾದಿ ವಿಕಾರಂ ಚಿಂತೆಯ ಮನಸ್ಸಿ ವಾರಂ ವಾರಂ. ಅದನ್ನು ನೀವು ಮಾಂಸ ಶರೀರ ಅಂತ ನೋಡಬೇಡಿ, ಅಮ್ಮನವರು ಅಂತ ನೋಡಿ. ಪಾಸಿಟಿವ್ ಆಗಬೇಕು ಅಂದರೆ ಆ ಹೆಣ್ಮಗಳ ಬೈತಲೆಯನ್ನು ನೋಡಿ, ಅಲ್ಲಿ ಕುಂಕುಮ ಬಿಟ್ಟಿರೋದು ನೋಡಿ, ಪಾತಿವ್ರತೆ ಅಂತ ನೋಡಿ. ಅಮ್ಮನವ್ರ ಆ ತಾಯಿಯ ಕಾಲನ್ನು ನೋಡಿ ಇದು ಹಾಕ್ತಾರಲ್ಲ, ಟೋರಿಂಗ್, ಏನು ಹೇಳೋದಕ್ಕೆ, ಕಾಲುಂಗ್ರ. ಕಾಲುಂಗ್ರವನ್ನು ನೋಡಿ ಸೌಭಾಗ್ಯವತಿ ಅಂತ ನೋಡಿ. ಯಾಕಂದ್ರೆ ನೋಡೋಕ್ಕಾಗಲ್ಲ. ಪಾಸಿಟಿವ್ ಆಗೂ ನೋಡಲ್ಲ ನಮ್ಮ ಜನ, ಪಾಸಿಟಿವ್ ಆಗೂ ನೋಡಲ್ಲ, ನೆಗೆಟಿವ್ ಆಗೇ ನೋಡಿ 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 ನಮಗೇನಾಗ್ಬಿಟ್ಟಿದೆ ಅಂದರೆ ಮಾಂಸದ ಮುದ್ದೆಯೇ ಆಗಿಬಿಟ್ಟಿದೆ ಮನಸ್ಸೆಲ್ಲ. ಅನುಭವಿಸಬೇಕು ಅನ್ನುವಂತಹ ವೃತ್ತಿ ಬಂದಮೇಲೆ ಯಾರು ಎಷ್ಟೇ ಹೇಳಿದ್ರೂ ಅದು ಉಪಯೋಗ ಇಲ್ಲ. ಆ ರೀತಿಯಾಗಿ ಸಾಧನೆಯಲ್ಲಿ ಉನ್ನತ ಮಾರ್ಗಕ್ಕೆ ಹೋಗಬೇಕಾ? ಬ್ರಹ್ಮಚರ್ಯ ಬಹು ಅವಶ್ಯಕತೆ ಇಲ್ವಾ? ಅಧೋಗತಿ ನಿಶ್ಚಯ.
ಇಲ್ಲಿಗೆ ಸಾಕು, ಜಾಸ್ತಿ ಹೇಳಬಾರ್ದಿದೆ, ಜಾಸ್ತಿ ಹೇಳಿದ್ದೀನಿ. ಸನ್ಯಾಸಿಯಾಗಿ ಲಿಮಿಟೇಷನ್ ಇದೆ ನನಗೆ ಹೇಳೋಕ್ಕೆ, ಆಗಿದೆ ಜಾಸ್ತಿ, ಸಾಕು, ಒಳ್ಳೆಯದಾಯಿತು. ಇವತ್ತಿಗೆ ಇಷ್ಟು ಹೇಳಿರೋದು. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.